ನ್ಯಾಯ ಇದೆಯಾ? ಸೆಪ್ಟೆಂಬರ್ ವರೆಗೂ ಕೂಡ ಸಿಬಿಐ ಚುನಾವಣೆ ಬೇಡ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಅವರು 5 ಭಾಗ ಮಾಡಿದಾಗೆ ತಿಳ್ಕೊಬೇಕಾಯ್ತು. ಅವ್ರಿಗೆ ನಿಜವಾಗಿ ಕಾಳಜಿ ಇದ್ದಿದ್ರೆ ಮಾಡ್ಬಿಡ್ಬೋದಾಯ್ತು ಚುನಾವಣೆ. ಹೊಸದಾಗಿ ಸರ್ಕಾರ ಬಂದಿತ್ತು, 2,000 ರೂಪಾಯಿ ಬೇರೆ ಕೊಟ್ಟಿದ್ರು, ಮಾಡಿಲ್ಲ. ಅವ್ರ ನಂಬಿಕೆ ಇಲ್ಲ. ಬೆಂಗಳೂರು ಚುನಾವಣೆ ಗೆಲ್ತೀನಿ ಅನ್ನೋ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ತೆರಿಗೆಗಳ ಭಾರ, ಈ ಖಾತಾದಲ್ಲಿ ಭ್ರಷ್ಟಾಚಾರ, ಲೂಟಿ, ಈ ಖಾತಾ ಮಾಡೋಕೆ 10 ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಪೆಟ್ರೋಲ್ ಏರಿಕೆ ಮಾಡಿದ್ರು, ಈಗ ಎಲೆಕ್ಟ್ರಿಕ್ ಚಾರ್ಜ್ ಏರಿಕೆ ಮಾಡಿದ್ದಾರೆ, ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ, ಮನೆಗಳು ಯಾರು ತಗೊಳಂಗೂ ಇಲ್ಲ, ಕೊಂಡ್ಕೊಂಡು ಮಾರಂಗೂ ಇಲ್ಲ, ತಗೊಳಂಗೂ ಇಲ್ಲ, ಆ ಸ್ಥಿತಿ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಜಾಸ್ತಿ, ಡೆತ್ ಸರ್ಟಿಫಿಕೇಟ್ ಜಾಸ್ತಿ. GBA ಎಲೆಕ್ಷನ್ ಅವ್ರು ಮಾಡೋ ಅಂತ ಸನ್ನಿವೇಶದಲ್ಲಿಲ್ಲ. ಯಾಕೆಂದ್ರೆ ಸೋಲು ಅವರ ನೆರಳಿನಂತೆ ಹಿಂದೆ ಬಿದ್ದುಬಿಟ್ಟಿದೆ. ಅವರಿಗೆ ಕಾಂಗ್ರೆಸ್ಗೆ ಸೋಲಿನ ನೆರಳು ಅವರ ಹಿಂದೆ ಬಿದ್ದುಬಿಟ್ಟಿದೆ. ಅದಕ್ಕೆ ಅವರು ಚುನಾವಣೆ ಮಾಡೋ ಅಂತ ಕೆಲಸ ಮಾಡಲ್ಲ ಅಂತ ನನಗನ್ಸ್ತೈತೆ. ಆದರೆ ಇವತ್ತು ಅದರಲ್ಲಿ ಎಲ್ಲಾ ಸಾಕ್ಷ್ಯಾಧಾರ ಯಾರ್ಯಾರು ಇದ್ರು ಅದರಲ್ಲಿ ಇಬ್ಬರು ತಪ್ಪೊಪ್ಪಿಗೆಯನ್ನ ಕೊಟ್ಕೊಂಡಿದಾರಲ್ಲ. ನಾವ್ ಹೆಂಗ್ ಮಾಡಿದ್ರಿ, ಹೆಂಗ್ ಪ್ಲಾನ್ ಮಾಡಿದ್ರಿ ಎಲ್ಲ ಬಟಾ ಬಯಲಾಗಿದೆಯಲ್ಲ. ಇವತ್ತು ಅವರ ಸಾಕ್ಷಿಗಳನ್ನ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಕೂಡ ಪೂರಕವಾಗಿ ಅದಕ್ಕೆ ಕೊಟ್ಟಿದಾರಲ್ಲ. ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅದು ಅವ್ರಿಗೆ. ಅದರಿಂದ ಅವರನ್ನ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲಾ MLAಗಳ ಸಹಕಾರ ಬೇಕು. ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ ಅಲ್ಲ. ಮೊನ್ನೆ ಬಂದಿರೋದು ನ್ಯಾಯದ ತೀರ್ಮಾನ. ಒಬ್ಬ ರಾಜಕಾರಣಿ ಕೊಲೆಗಳನ್ನ ಮಾಡಿಸಿದ್ರೆ ಈ ಸಮಾಜ, ಈ ನ್ಯಾಯ, ನಮ್ಮಲ್ಲಿರುವಂತಹ ಸಂವಿಧಾನ ಬಿಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ತೀರ್ಪು ಇದು. ಇತ್ತೀಚೆಗೆ ಜನಪ್ರತಿನಿಧಿಗಳೇ ಹೆಚ್ಚಾಗಿ ಈ ರೀತಿಯಾದಂತಹ ಭಾಗಿಯಾಗ್ತಾ ಇದ್ದಾರೆ. ಈ ಅವಧಿಯಲ್ಲಿ 2023 ರಿಂದ 12 ರಿಂದ 15 ಜನ ಶಾಸಕರು ಒಳಗೋಗಿ ಬಂದಿದ್ದಾರೆ ಅನ್ನೋ ರಿಪೋರ್ಟ್. ನೋಡಿ, ಒಳ್ಳೇದಲ್ಲ ಈ ರಾಜಕಾರಣದಲ್ಲಿ ಈ ರೀತಿ ಕೊಲೆ, ಸುಲಿಗೆ, ದೌರ್ಜನ್ಯ ಇವೆಲ್ಲ ಒಳ್ಳೇದಲ್ಲ. ಅವು ಸಡನ್ಗೆ ನಿಮಗೆ ಒಳ್ಳೇದಾಗಬಹುದನ್ನ, ಆದರೆ ನಿಮ್ಮ ಲಾಂಗ್ ಪೀರಿಯಡ್ ಅಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದಕ್ಕೆ ಅಂತ್ಯ ಆಡೇ ಆಗ್ತದೆ. ಕೊಲೆ ವಿಚಾರವಾಗಂತನೂ ಕೂಡ ಪ್ರತಿಯೊಬ್ಬ ರಾಜಕಾರಣಿನೂ ಎಚ್ಚರಿಕೆ ಇರಬೇಕು ಅನ್ನೋದಕ್ಕೆ ಈ ಒಂದು ಘಟನೆನೇ ನೇರವಾಗಿ ಒಂದು ಮಾದರಿ ಅಂತ ನನಗನ್ನಿಸ್ತದೆ. ಮಾನ್ಯ ಗೌರವಾನ್ವಿತ ಕ್ಯಾಬಿನೆಟ್ ಇಂದ ತೆಗೆದು ಹಾಕಿದಂತ ರಾಜಣ್ಣ ಅವರಿಗೆ ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಏನದು, ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನು ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಎಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ. ಯಾರು DK ಅವರು ಒಡಿಮಗ ಬಿಡಬೇಡ ಅಂತ ಹೇಳಿ DK ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವ್ರನ್ನು CM ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ. ಗೇಟ್ ಪಾಸ್.
ಅದಕ್ಕೂ ಸೂತ್ರ ಎಣೆದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣೆದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿಕೆ ಸಿಎಂ ಆಗೋತಾರೆ. ಅದಕ್ಕೂ ಕೌಂಟರ್ ಆಗ್ತದೆ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯನವರು ಸಣ್ಣ ಸಣ್ಣದ ಇಲಿಗಳು ನಡೀತಾ ಇದ್ದಾರೆ, ಡಿಕೆ ಅವರು ದೊಡ್ಡ ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನ್ ಸಣ್ಣವರ, ಜಮೀರ್ ಏನ್ ಸಣ್ಣವರ, ಜಬ್ಬಾರ್ ಏನ್ ಸಣ್ಣವರ, ಗೋವಿಂದರಾಜ್ ಏನ್ ಸಣ್ಣವರ? ಅವ್ರು ದೊಡ್ಡ ದೊಡ್ಡ ಹೊಡಿತಾವ್ರೆ, ಇವ್ರು ಸಣ್ಣ ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರೆ ಅಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿಯಾಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.